ರಾಜ್ಯಗಳ ಚುನಾವಣಾ ಕೌಂಟಿಂಗ್ ಈಗ ಆರಂಭ ಆಗಿದೆ. ಇನ್ನು ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ, ಕೇರಳ, ಅಸ್ಸಾಂ ರಾಜ್ಯಗಳಲ್ಲಿ ಮತ ಎಣಿಕೆ ಈಗ ಶುರು ಆಗಿದೆ. ಮೊದಲಿಗೆ ಏನು ಮಾಡ್ತಾರೆ ಅಂತಂದ್ರೆ ಅಂಚೆ ಮತಗಳೇನಿದಾವೆ ಇನ್ನೊಂದು ಅಂಚೆ ಮತಗಳ ಎಣಿಕೆಯನ್ನ ಮಾಡ್ತಾರೆ. ಪಂಚರಾಜ್ಯಗಳ ಚುನಾವಣಾ ಕೌಂಟಿಂಗ್ ಆರಂಭ. ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ, ಕೇರಳ, ಅಸ್ಸಾಂ ರಾಜ್ಯಗಳಲ್ಲಿ ಮತ ಎಣಿಕೆ ಶುರು. ಮೊದಲಿಗೆ ಅಂಚೆ ಮತಗಳ ಎಣಿಕೆಯನ್ನ ಆರಂಭ ಮಾಡ್ತಾರೆ. ಪಂಚ ರಾಜ್ಯಗಳ ಫಲಿತಾಂಶದತ್ತ ಇಡೀ ದೇಶದ ಚಿತ್ತ ನೆಟ್ಟಿದೆ. ಪಂಚರಾಜ್ಯಗಳ ಚುನಾವಣಾ ಕೌಂಟಿಂಗ್ ಆರಂಭ. ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ, ಕೇರಳ, ಅಸ್ಸಾಂ ರಾಜ್ಯಗಳಲ್ಲಿ ಮತ ಎಣಿಕೆ ಶುರು. ಮೊದಲಿಗೆ ಅಂಚೆ ಮತಗಳ ಎಣಿಕೆಯನ್ನ ಆರಂಭ ಮಾಡ್ತಾರೆ. ಪಂಚರಾಜ್ಯಗಳ ಫಲಿತಾಂಶದತ್ತ ಇಡೀ ದೇಶದ ಚಿತ್ತ ನೆಟ್ಟಿದೆ. ಕೇವಲ ಅಭ್ಯರ್ಥಿಗಳಿಗೆ ಮಾತ್ರ ಢವ ಶುರುವಾಗಿಲ್ಲ, ಜೊತೆಗೆ ಪಕ್ಷಗಳಲ್ಲೂ ಕೂಡ ಈಗ ಢವ ಶುರುವಾಗಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ, ಕೇರಳ, ಅಸ್ಸಾಂ ರಾಜ್ಯಗಳಲ್ಲಿ ಈಗ ಮತ ಎಣಿಕೆ ಶುರುವಾಗಿದೆ. ಮೊದಲಿಗೆ ಒಂದು ಅಂಚೆ ಮತಗಳೇನಿದ್ದಾವೆ ಈ ಒಂದು ಅಂಚೆ ಮತಗಳ ಎಣಿಕೆ ಕಾರ್ಯವನ್ನ ಮಾಡಲಾಗುತ್ತೆ. ಪಂಚರಾಜ್ಯಗಳ ಫಲಿತಾಂಶದತ್ತ ಈಗ ಇಡೀ ದೇಶದ ಚಿತ್ತ ನೆಟ್ಟಿದೆ. ಈಗ ಬಹಳ ಮುಖ್ಯವಾಗಿ ಸಾಹಿಲ್, ಪಂಚರಾಜ್ಯಗಳ ಅಂದ್ರೆ ಈಗ ಏನು ರಿಸಲ್ಟ್ ಇದಾವೆ ಈ ಒಂದು ರಿಸಲ್ಟ್ ನಲ್ಲಿ ಅಂಚೆ ಮತಗಳ ಎಣಿಕೆ ಕೂಡ ಪ್ರಾರಂಭ ಆಗಿದೆ. ಆಲ್ರೆಡಿ ಅಭ್ಯರ್ಥಿಗಳಲ್ಲಿ ಢವ ಕೂಡ ಶುರುವಾಗಿದೆ. ಏನಾಗುತ್ತೆ, ಮತದಾರ ಪ್ರಭುಗಳು ನಮ್ಮ ಕೈ ಹಿಡಿದಿದ್ದಾರಾ ಅಥವಾ ಕೈ ಬಿಟ್ಟಿದ್ದಾರಾ ಅನ್ನೋ ಯೋಚನೆಯಲ್ಲಿ ಅಭ್ಯರ್ಥಿಗಳಿದ್ದಾರೆ. ಮೊದಲಿಗೆ ಒಂದು ತಮಿಳುನಾಡು ಕ್ಷೇತ್ರವನ್ನ ನಾವು ಗಮನಿಸ್ತಾ ಹೋದ್ರೆ 2021ರಲ್ಲಿ ಯಾವ ರೀತಿ ಒಂದು ತಮಿಳುನಾಡು ಕ್ಷೇತ್ರ ಇತ್ತು, ಜೊತೆಗೆ ಅಲ್ಲಿ ಏನೆಲ್ಲ ಒಂದು ಚಿತ್ರಣ ಇತ್ತು, ಈ ಒಂದು ಚುನಾವಣೆಯ ಚಿತ್ರಣ ಯಾವ ರೀತಿ ಇತ್ತು ಅನ್ನೋದು ಕೂಡ ಬಹಳ ಮುಖ್ಯ. ಸಾಹಿತ್ಯ 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಈಗಾಗಲೇ ಮತ ಎಣಿಕೆ ಪ್ರಾರಂಭಗೊಂಡಿದೆ. ವೆಸ್ಟ್ ಬೆಂಗಾಲ್ 5 ರಾಜ್ಯಗಳ ಪೈಕಿ ಅತ್ಯಂತ ಅಗ್ರಗಣ್ಯ ಕೌತುಕ ಸೃಷ್ಟಿ ಮಾಡಿರೋ ರಾಜ್ಯ. ಆ ರಾಜ್ಯದ ಫಲಿತಾಂಶ ಇನ್ನು ಪುದುಚೇರಿ ಎನ್ನುವಂತಹ ಪರಿಪೂರ್ಣ ರಾಜ್ಯವಲ್ಲದ ಕೇಂದ್ರಾಡಳಿತ ಪ್ರದೇಶದ ರಿಸಲ್ಟ್. ಹೀಗೆ ಪಂಚ ರಾಜ್ಯ ಚುನಾವಣಾ ಫಲಿತಾಂಶವನ್ನು ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ಬಿಡದೆ ತೋರಿಸ್ತೀವಿ. ಇಂಚಿಂಚು ಮಾಹಿತಿಯನ್ನ, ಕ್ಷಣದ ಎಣಿಕೆಯ ಆ ತೀವ್ರತೆಯನ್ನು ಕೂಡ ವಿವರಿಸುವಂತಹ ಪ್ರಯತ್ನಗಳು ಆಗುತ್ತೆ. ಇನ್ನು ಕೇವಲ ಪಂಚರಾಜ್ಯ ಚುನಾವಣೆ ಮಾತ್ರ ಅಲ್ಲ, ರಾಜ್ಯದ 2 ಹೈ ಪ್ರೊಫೈಲು ಮತ್ತು ಹೈ ವೋಲ್ಟೇಜ್ ಕ್ಷೇತ್ರಗಳು, ಒಂದು ದಾವಣಗೆರೆ ದಕ್ಷಿಣ, ಮತ್ತೊಂದು ಬಾಗಲಕೋಟೆ. ಈ ಎಲ್ಲದರ ಬಗ್ಗೆಯೂ ಕೂಡ ಕ್ಷಣದ ಡೀಟೇಲ್ಸ್ಗಳನ್ನ ಇನ್ನು ಗ್ರೌಂಡ್ ರಿಪೋರ್ಟ್ಗಳ ಆಧಾರದಲ್ಲಿ ಕೊಡ್ತಾ ಹೋಗ್ತೀವಿ. ಸೊ ಪಂಚರಾಜ್ಯ ಚುನಾವಣೆ ಎಸಿನೋ ದಾವಣಗೆರೆ ದಕ್ಷಿಣದಲ್ಲಿ ಕೌಂಟಿಂಗ್ ಶುರುವಾಗಿದೆ. ಟಣ್ ಅಂತ ಶುರುವಾಗಿದೆ. ಸೊ ಇನ್ನೇನು ನೋಡಿ, ಈಗ ಅಭ್ಯರ್ಥಿಗಳಲ್ಲೂ ಕೂಡ ಒಂದು ತರಹದ ಢವ. ದಾವಣಗೆರೆ ದಕ್ಷಿಣದಲ್ಲಿ ಜೊತೆಗೆ ಬಾಗಲಕೋಟೆ ಕ್ಷೇತ್ರಗಳಲ್ಲೂ ಕೌಂಟಿಂಗ್ ಪ್ರಾರಂಭ. ಮೊದಲ ಹಂತದಲ್ಲಿ ಅಂಚೆ ಮತಗಳ ಎಣಿಕೆಗೆ ಚಾಲನೆ ಕೊಡಲಾಗಿದೆ. ಬ್ಯಾಲೆಟ್ ಪೇಪರ್ಗಳ ಜೋಡಣೆ ಮಾಡುತ್ತಿರುವ ಸಿಬ್ಬಂದಿ. ಅಂಚೆ ಮತಗಳ ಎಣಿಕೆ ಮುಗಿದ ಬಳಿಕವೇ ಇವಿಎಂ ಮತಗಳ ಎಣಿಕೆ ಪ್ರಾರಂಭ ಆಗುತ್ತೆ. ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ಪ್ರಾರಂಭ. ಚುನಾವಣಾಧಿಕಾರಿಗಳ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ನಿಂದ ಅಂಚೆ ಮತಗಳನ್ನು ತರಲಾಗ್ತಾ ಇದೆ. ಮೊದಲಿಗೆ ಫಾರ್ಮ್ 13A ನಲ್ಲಿರುವ ಮತಗಳು ಘೋಷಣಾ ಪತ್ರ ಸರಿ ಇಲ್ಲದಿದ್ರೆ ಅಂತಹ ಮತಗಳ ತಿರಸ್ಕೃತ ಆಗ್ತವೆ. ನಂತರ 2ನೇ ಲಕೋಟೆಯಲ್ಲಿರುವ ಬ್ಯಾಲೆಟ್ ಪೇಪರ್ ಹೊರಕ್ಕೆ ತೆಗೆಯಲಾಗುತ್ತೆ. ಅಭ್ಯರ್ಥಿಯ ಹೆಸರಿನ ಮುಂದೆ ಇರುವ ಗುರುತನ್ನ ನೋಡಿ ಮತ ದಾಖಲು. ಅಂಚೆ ಮತಗಳ ಎಣಿಕೆ ಪೂರ್ಣಗೊಳ್ಳೋದಕ್ಕೆ ಕನಿಷ್ಠ 30 ರಿಂದ 60 ನಿಮಿಷ ಬೇಕು. ಪ್ರತಿ ಟೇಬಲ್ಗೆ ಒಬ್ಬರು ಎಣಿಕೆ ಏಜೆಂಟ್ ಮತ್ತು ಮೇಲ್ವಿಚಾರಕರಿರ್ತಾರೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳಲ್ಲಿ ಕೌಂಟಿಂಗ್ ಶುರುವಾಗಿದೆ. ಸಾಹಿತ್ಯ, ಇನ್ನು ನೋಡಿ ಅಭ್ಯರ್ಥಿಗಳಿಗೆ ಶುರುವಾಗುವಂಥದ್ದು ಅಸಲಿ ಎದೆನೋವು ಅಂತ ಹೇಳಿದ್ರೆ ಧನಾತ್ಮಕವಾಗಿ ಹೇಳ್ತಾ ಇದ್ದೀನಿ, ಒಂದು ತರಹದ ಟೆನ್ಷನ್. ಸೊ ಈಗ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಅಂಚೆ ಮತಗಳ ಎಣಿಕೆಗಳು ಶುರು ಆಗ್ತವೆ. ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಪ್ರೊಸೀಜರ್ಗಳಿದ್ದಾವೆ. ಸೊ ಮತ ಎಣಿಕೆ ಪ್ರಾರಂಭ ಆಗಿದೆ. ಇನ್ನೇನು 30 ರಿಂದ 60 ನಿಮಿಷದ ಒಳಗೆ ಈ ಮತ ಎಣಿಕೆಯು ಕೂಡ ಮುಕ್ತಾಯಗೊಳ್ಳುತ್ತೆ, ಅಂಚೆ ಮತಗಳು. ಆದರೆ ಇನ್ನುಳಿದಂತೆ ಇವಿಎಂನ ಕೌಂಟಿಂಗ್ ಶುರುವಾಗುತ್ತೆ. ಸೊ ಈಗ ನಿಮ್ಮ ಪ್ರಕಾರ ಸಾಹಿತ್ಯ, ಅಭ್ಯರ್ಥಿಗಳ ಮನಸ್ಸಲ್ಲಿ ಏನೇನು ಓಡ್ತಿರ್ಬೋದು ಅನ್ನೋದು?
ಅಭ್ಯರ್ಥಿಗಳಿಗೆ ಈಗ ಬಹಳ ಭಯ ಆಗ್ತಾ ಇರುತ್ತೆ. ಯಾಕೆಂತಂದ್ರೆ ಈಗ ನಾವು ಅವಾಗಲೇ ಮಾತನಾಡ್ತಾ ಇದ್ದೋ ಪ್ಲಸ್ ಏನಿರುತ್ತೆ ಮೈನಸ್ ಏನಿರುತ್ತೆ ಅಂತ, ಅದನ್ನು ಅವರು ಕೂಡ ಯೋಚನೆ ಮಾಡಿರ್ತಾರೆ. ಈಗ ಒಂದು ವೇಳೆ ನನಗೇನಾದರೂ ಇದು ಮೈನಸ್ ಆದರೆ ಏನು ಮಾಡಬೇಕು, ನನಗಿದು ಪ್ಲಸ್ ಆದರೆ ಏನಾಗಬೇಕು, ಅದಾದ ನಂತರ ಏನಾದರೂ ನಾನು ಸೋಲನ್ನು ಅನುಭವಿಸಿದ್ರೆ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೆ. ಯಾಕೆಂತಂದ್ರೆ ಏನೇ ಆದರೂ ಕೂಡ ಪಕ್ಷದಲ್ಲಿ ಹೈಕಮಾಂಡ್ ಕೆಲವೊಂದಿಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಆಗ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋ ಒಂದು ಯೋಚನೆಯಲ್ಲಿ ಕೂಡ ಇರ್ತಾರೆ. ಇನ್ನು ನೀವು ಗಮನಿಸ್ತಾ ಇರ್ಬೋದು ಸಾಹಿಲ್, ಯಾವ ರೀತಿ ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ, ಜೊತೆಗೆ ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ ಏನಾಗುತ್ತೆ. ಅದರಲ್ಲೂ ಕೂಡ ಈ ಒಂದು ಅಂಚೆ ಮತಗಳ ಎಣಿಕೆ ಏನಿದೆ ಬಹಳ ಮುಖ್ಯ ಆಗುತ್ತೆ. ಇವತ್ತು ದಾವಣಗೆರೆ ದೃಶ್ಯಾವಳಿ ಗಮನಿಸ್ತಾ ಇರೋದು, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಪಾರ್ಕಿಂಗ್ ಕೂಡ ಅಲ್ಲಿ ಸುತ್ತಮುತ್ತ ಅಂತಂದ್ರೆ 200ರಿಂದ 300 ಮೀಟರ್ ಅಂತರ ಇರಲೇಬೇಕು ಪಾರ್ಕಿಂಗ್ ಮಾಡಬೇಕು ಅಂತಂದ್ರೆ. ಯಾಕೆಂತಂದ್ರೆ ಯಾರಿಗೂ ಕೂಡ ತೊಂದರೆಗಳಾಗಬಾರ್ದು ಚುನಾವಣಾ ಸಿಬ್ಬಂದಿಗಳಿಗೆ. ಒಂದೇ ಒಂದು ಮತ ಏನಾದ್ರೂ ಮಿಸ್ ಆಯ್ತು ಅಂತಂದ್ರೆ ಒಂದು ಮತದಲ್ಲಿ ಸೋಲೋದು ಕೂಡ ಉಂಟು, ಗೆಲ್ಲೋದು ಕೂಡ ಉಂಟು. ಹಾಗಾಗಿ ಬಹಳ ಎಚ್ಚರದಿಂದ ಈ ಒಂದು ಮತ ಎಣಿಕೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಅಂಚೆ ಮತಗಳ ಎಣಿಕೆ ನಿಮಗೆ ಗೊತ್ತಿದೆ, ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಅಂಚೆ ಮತಗಳ ಎಣಿಕೆ ಈಗ ಸದ್ಯಕ್ಕೆ ಶೃಂಗೇರಿ ಕ್ಷೇತ್ರ ಏನಿದೆ ಅದರಲ್ಲಿ ಯಾವ ರೀತಿ ಈಗ ಚೇಂಜಸ್ ಆಯ್ತು ಅಂತ. ಹಾಗಾಗಿ ಈ ಒಂದು ಅಂಚೆ ಮತಗಳ ಎಣಿಕೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ EVM ಆದ್ರೆ ಅಟ್ಲೀಸ್ಟ್ ಈಸಿಲಿ ಐಡೆಂಟಿಫೈ ಆಗ್ಬಿಡುತ್ತೆ, ಸಿಸ್ಟಮ್ಗಳೆಲ್ಲ ಅಪ್ಡೇಟ್ ಇರುತ್ತೆ. ಆದ್ರೆ ಈ ಒಂದು ಅಂಚೆ ಮತಗಳ ಎಣಿಕೆ ಆ ರೀತಿ ಆಗೋದಿಲ್ಲ. ಸಿಂಧು ಇದೆಯಾ ಅಥವಾ ಸಿಂಧು ಆಗುತ್ತಾ, ವೋಟರ್ಗಳು ಕೆಲವೊಂದ್ಸಲಿ ಮತದಾರರು ಏನ್ ಮಾಡ್ತಾರೆ, ಈಗ ಒಂದು ಫೋಟೋ ಇದೆ ಅಭ್ಯರ್ಥಿ ಫೋಟೋ ಅಂತಂದ್ರೆ ಅವರ ಮುಂದೆ ಇರುವಂತಹ ಚಿಹ್ನೆಯನ್ನ ಗಮನಿಸೋದಿಲ್ಲ. ಡೈರೆಕ್ಟ್ ಏನ್ ಮಾಡ್ತಾರೆ, ಫೋಟೋ ಮೇಲೆ ಒಂದು ಅವರ ಮತವನ್ನ ಚಲಾವಣೆ ಮಾಡುದು, ಅಥವಾ ಯಾರಿಗೋ ವೋಟ್ ಹಾಕ್ಲಿಕ್ಕೆ ಹೋಗಿ ಇನ್ನೊಬ್ರಿಗೆ ವೋಟ್ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ ಮತ್ತೆ ಆ ಒಂದು ವೋಟನ್ನ ಚೇಂಜ್ ಮಾಡೋಣ ಅಂತ ಹೋಗ್ತಾರೆ. ಅದೆಲ್ಲವೂ ಕೂಡ ಅಸಿಂಧು ಆಗತ್ತೆ. ಅದನ್ನ ಯಾವುದನ್ನು ಕೂಡ ಪರಿಗಣನೆ ತೆಗೆದುಕೊಳ್ಳಲ್ಲ. ಹಾಗಾಗಿ ಬಹಳ ಕೇರ್ಫುಲ್ ಆಗಿ ಈ ಒಂದು ಅಂಚೆ ಮತಗಳ ಎಣಿಕೆಯನ್ನ ಮಾಡಬೇಕಾಗತ್ತೆ. ಇನ್ನು ಯಾವ ಮತಗಳನ್ನು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ. ಇನ್ನೇನು ಕೌಂಟಿಂಗ್ ಶುರುವಾಗಿದೆ, ಅಂಚೆ ಮತಗಳ ಎಣಿಕೆ ಪ್ರಾರಂಭಗೊಂಡಿದೆ. ಇನ್ನು ಕೆಲ ಸೆಕೆಂಡುಗಳಲ್ಲಿ EVM ಮಷೀನ್ಗಳ ಮತ ಎಣಿಕೆಯು ಪ್ರಾರಂಭಗೊಳ್ಳುತ್ತೆ. ಪ್ರತಿ ಕ್ಷಣದ EVM ಮಷೀನ್ ಕೌಂಟಿಂಗ್ ಯಾವ ಕ್ಷೇತ್ರದಲ್ಲಿ, ಜೊತೆಗೆ ದೇಶದ 5 ರಾಜ್ಯಗಳ ಮತ ಎಣಿಕೆಯ ಬಗ್ಗೆಯೂ ಕೂಡ ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಪಡೆದುಕೊಳ್ಳುವ VIP ಬೂತ್ಗಳ ಎಣಿಕೆಯ ಬಗ್ಗೆಯೂ ಕೂಡ ಅತ್ಯಂತ ಕೌತುಕದ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಸೊ ಸಾಹಿತ್ಯ, ನಾವು ಯಾವ ಮತಗಳನ್ನು ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಅನ್ನೋದಕ್ಕೊಂದು ಉದಾಹರಣೆ ನನಗೆ ನೆನಪಾಯಿತು. ಅಮೆರಿಕದಲ್ಲಿ ಒಂದು ಬಾರಿ 17ನೇ ಪ್ರೆಸಿಡೆಂಟ್ ರೂಲ್ ಮಾಡ್ತಿರ್ಬೇಕಾದ್ರೆ ಇಂಗ್ಲಿಷ್ ಮೊದಲೋ ಪರ್ಷಿಯನ್ ಭಾಷೆ ಮೊದಲೋ ಅನ್ನುವಂಥ ಒಂದು ವಿವಾದಗಳು ನಡೀತಾವೆ. ಆ ಸಂದರ್ಭದಲ್ಲಿ ಅಲ್ಲೊಂದಷ್ಟು ಓಟ್ಗಳು ಬೀಳುತ್ತೆ. ಇಂಗ್ಲಿಷಿಗೆ ಇಷ್ಟು ಓಟು, ಪರ್ಷಿಯನ್ಗೆ ಇಷ್ಟು ಓಟು, ಬಹುಮತ ಯಾವ್ದು ಸಾಬೀತೋ ಆ ಭಾಷೆನೇ ಅಲ್ಲಿ ಅಧಿಕೃತ ಅಂತ ಹೇಳಿ. ಒಂದು ಓಟಲ್ಲಿ ಇಂಗ್ಲಿಷ್ ಅಲ್ಲಿ ಸಾಬೀತಾಯ್ತಂತೆ, ಪ್ರಥಮ ಭಾಷೆ. ಸೊ ಒಂದು ಓಟಿಗೂ ಅಷ್ಟು ಬೆಲೆ ಇದೆ ಅನ್ನೋದಕ್ಕೆ ನಾನು ಉದಾಹರಣೆ ಕೊಡ್ತಾ ಇದ್ದೆ. ಸೊ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನೂರು ಗೆದ್ದು ಬೀಗ್ತಾರೋ ಅಥವಾ ದಾಸಕರಿಯಪ್ಪ ಖಾತೆ ತೆರೀತಾರೋ? ಬಾಗಲಕೋಟೆಯಲ್ಲಿ ಚರಂತಿ ಮಠ್ ಕಳೆದುಕೊಂಡಿದ್ದ ತನ್ನ ಭದ್ರಕೋಟೆಯ ಕೀಲಿ ಕೈಯನ್ನ ಮತ್ತೆ ಪಡೆದುಕೊಳ್ತಾರಾ, ಅಥವಾ ಮೇಟಿ ಅವರ ಕುಟುಂಬದ ತೆಕ್ಕೆಗೆ ಬಂದು ಬೀಳುತ್ತಾ ಬಾಗಲಕೋಟೆ? ಈ ಎಲ್ಲ ಕುತೂಹಲವೂ ಕೂಡ ರಾಜ್ಯದ 7.25 ಕೋಟಿ ಕನ್ನಡಿಗರನ್ನ ಕಾಡ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಅಂಚೆ ಮತಗಳ ಎಣಿಕೆ ಪ್ರಾರಂಭಗೊಂಡಿದೆ, ಬಾಗಲಕೋಟೆಯಲ್ಲೂ ಪ್ರಾರಂಭ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಚ್ಚಿರುವ ಲಕೋಟೆಯಿಂದ ಹೊರತೆಗೆಯುವ ಅಂಚೆ ಮತಗಳ ಎಣಿಕೆ ಪ್ರಾರಂಭ. ಈಗಾಗಲೇ ಪ್ರಾರಂಭ, ಆದರೆ ಅದು ಮುಕ್ತಾಯಗೊಳ್ಳೋದಕ್ಕೆ ಕನಿಷ್ಠ ಪಕ್ಷ 30 ನಿಮಿಷ ಬೇಕು, 30ರಿಂದ 60 ನಿಮಿಷ ಬೇಕಾಗುತ್ತೆ. ಸೊ EVM ಕೌಂಟಿಂಗು ಕೂಡ ಪ್ರಾರಂಭ ಆಗುತ್ತೆ ಇನ್ನೇನು ಆಫ್ಟರ್ 30 ಮಿನಿಟ್. ಮತ್ತೆ ನೀವು ಗಮನಿಸ್ತಾ ಇರಬಹುದು ಸಾಹಿಲ್, ಎಷ್ಟು ಭದ್ರತೆಯನ್ನು ಒದಗಿಸಿದ್ದಾರೆ ಅಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಚುನಾವಣೆ ಅನ್ನೋದಕ್ಕೆ ಇದೊಂದು ಅದ್ಭುತ ಸಾಕ್ಷಿ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಈಗ ಅಲ್ಲಿ ಒಂದು 13ರಿಂದ 14 ಟೇಬಲ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಅಂಚೆ ಮತಗಳ ಎಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಅದರ ಜೊತೆಗೆ ಪ್ರತಿ ಟೇಬಲ್ ಕೂಡ ಮೇಲ್ವಿಚಾರಕರಿರ್ತಾರೆ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಇವರು ಈ ಒಂದು ಪರಿಗಣನೆಗೆ ಸಿಂಧು ಮತ್ತೆ ಅಸಿಂಧು ಬಗ್ಗೆ ನಾನು ಹೇಳ್ತಾ ಇದ್ದೆ, ಯಾವ ರೀತಿ ಈ ಒಂದು ಓಟ್ಗಳನ್ನ ಇವರು ತೆಗೆದುಕೊಳ್ತಾರೆ. ಅವ್ರಿಗೆ ಮುಂಚೆನೆ ಹೇಳಿರ್ತಾರೆ ಅಸಿಂಧು ಅಂದ್ರೆ ಏನು, ಯಾಕೆಂತಂದ್ರೆ ಚುನಾವಣಾ ಸಿಬ್ಬಂದಿಗಳಿಗೆ ಇದೆಲ್ಲದರ ಬೇಸಿಕ್ ನಾಲೆಡ್ಜ್ ಕೂಡ ಇರುತ್ತೆ. ಒಮ್ಮೆ ಏನಾದ್ರೂ ಸ್ವಲ್ಪ ಏರಿಳಿತ ಆಯ್ತು ಅಂತಂದ್ರೆ ಅಭ್ಯರ್ಥಿಯ ಭವಿಷ್ಯವೇ ಹಾಳಾಗಿ ಹೋಗುತ್ತೆ. ಹಾಗಾಗಿ ಬಹಳ ಕೇರ್ಫುಲ್ ಆಗಿ ಈ ಒಂದು ಅಂಚೆ ಮತಗಳ ಎಣಿಕೆ ಮಾಡ್ತಾರೆ. ಜೊತೆಗೆ ಭದ್ರತೆಯನ್ನು ಕೂಡ ಗಮನಿಸಬಹುದು ನೀವು, ಎಷ್ಟು ಭದ್ರತೆಯನ್ನು ಒದಗಿಸಿದ್ದಾರೆ ಅಂತಂದ್ರೆ ಅಲ್ಲಿ ಯಾರು ಕೂಡ ಗೊತ್ತಿಲ್ಲದೆ ಇರೋರು ಹೋಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಜೊತೆಗೆ ಅಲ್ಲಿ ಓಡಾಡೋಂಗೂ ಇಲ್ಲ, ನಿಷೇಧಾಜ್ಞೆ ಕೂಡ ಹೊರಡಿಸಿದ್ದಾರೆ. ಯಾರು ಬೇಕಾಬಿಟ್ಟಿಯಾಗಿ ನಾವು ಹೋಗ್ತೀವಿ ಏನ್ ಮಾಡ್ತಾ ಇದ್ದಾರೆ ನೋಡ್ತಾರೆ. ಹಳ್ಳಿಗಳಲ್ಲಿ ನೀವು ನೋಡಬಹುದು, ಏನಾದ್ರೂ ಒಂದು ಕಡೆ ಈ ರೀತಿಯಾಗಿ ಏನಾದ್ರು ನಡೀತಾ ಇದೆ ಅಂತ ಅಂದಾಗ
ಹೋಗಿ ಅಯ್ಯೋ ನೋಡೋಣ ಯಾವ ರೀತಿ ಒಂದು ಚಟುವಟಿಕೆಗಳು ನಡೆಯುತ್ತೆ ಅಥವಾ ಯಾವ ರೀತಿ ಪ್ರೊಸೀಜರ್ ಮಾಡ್ತಾರೆ ಅಂತ, ಅದು ಯಾವುದಕ್ಕೂ ಕೂಡ ಪರ್ಮಿಷನ್ ಇರೋದಿಲ್ಲ. ಅದರಲ್ಲೂ ಕೂಡ ಯಾಕೆಂತಂದ್ರೆ ಅಷ್ಟು ಅಭ್ಯರ್ಥಿಗಳ ಭವಿಷ್ಯ ಆ ಒಂದು ಮತಪೆಟ್ಟಿಗೆಯಲ್ಲಿ ಬಹಳ ಭದ್ರವಾಗಿರುತ್ತೆ. ಒಮ್ಮೆ ಏನಾದರೂ ಏರಿಳಿತ ಆದರೆ ಆ ಒಂದು ಅಭ್ಯರ್ಥಿ ಗೆಲ್ಲುವಂಥ ಅಭ್ಯರ್ಥಿ ಸೋಲುವಂಥ ಅಭ್ಯರ್ಥಿ ಗೆಲ್ಲೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಒಂದು ಅಂಚೆ ಮತಗಳ ಎಣಿಕೆ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ 2 ಕ್ಷೇತ್ರದಲ್ಲಿ, ದಾವಣಗೆರೆ ಆಗಿರಬಹುದು, ಬಾಗಲಕೋಟೆ. 30 ರಿಂದ 60 ನಿಮಿಷದಲ್ಲಿ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ EVM ಕೌಂಟಿಂಗ್ ಕೂಡ ಶುರು ಮಾಡ್ತಾರೆ. ಹಾಗಾಗಿ ಈಗ ನೀವು ಅವಾಗಲೇ ಹೇಳ್ತಾ ಇದ್ರೆ ಅಭ್ಯರ್ಥಿಗಳ ಮನಸ್ಸಿನಲ್ಲಿ ಏನೇನಿದೆ ಸದ್ಯಕ್ಕೆ, ಏನೆಲ್ಲ ಓಡಿಸ್ತಾ ಇದ್ದಾರೆ ಅಂತ. ಕೇವಲ ಅಭ್ಯರ್ಥಿಗಳು ಅಷ್ಟೇ ಲೆಕ್ಕಕ್ಕೆ ಬರೋದಿಲ್ಲ ಸಾಹಿಲ್, ಬಹಳ ಮುಖ್ಯವಾಗಿ ಪಕ್ಷದಲ್ಲಿ ಏನೆಲ್ಲ ಚಟುವಟಿಕೆಗಳು ನಡ್ತಾ ಇದೆ. ಈ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯಿತು, ಜೊತೆಗೆ ಅಸಮಾಧಾನಗಳ ಭುಗಿಲೇಳ್ತು, ಜೊತೆಗೆ ಕೆಲವೊಂದಿಷ್ಟು ನೀವು ಅವಾಗಲೇ ಹೇಳ್ತಾ ಇದ್ರಿ ಇನ್ನು ನಜೀರ್ ಅವರಾಗಿರ್ಬಹುದು, ಜೊತೆಗೆ ಬಹಳ ಈ ಒಂದು ಇಬ್ಬರ ತಲೆದಂಡ ಆಯ್ತು. ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಮುಖಂಡರ ತಲೆದಂಡ ಆಯ್ತು. ಮುಸ್ಲಿಮರನ್ನ ಕೇವಲ ನೀವು ವೋಟ್ ಬ್ಯಾಂಕಿಂಗ್ ಆಗಿ ಬಳಕೆ ಮಾಡ್ಕೊಳ್ತಾ ಇದ್ದೀರಾ, ಕೇವಲ ನಿಮಗೆ ವೋಟ್ ಮಾಡ್ಲಿಕ್ಕೆ ಮುಸ್ಲಿಮರು ಬೇಕು, ಸೀಟ್ ಕೊಡ್ಲಿಕ್ಕೆ ಮುಸ್ಲಿಮರು ಬೇಡವಾ ಅನ್ನೋ ಒಂದು ಕೂಗು ಕೂಡ ಜೋರಾಗಿ ಕೇಳ ಬರ್ತಾ ಇತ್ತು. ಅದೆಲ್ಲವೂ ಕೂಡ ಈಗ ಕಾಂಗ್ರೆಸ್ ಪಾಳೆಯ ಯೋಚನೆ ಮಾಡ್ತಾ ಇರುತ್ತೆ, ಏನಾದ್ರೂ ಮುಸ್ಲಿಮರನ್ನ ನಿಮ್ಗೆ ಕೈ ಕೊಟ್ಬಿಟ್ರೆ ಏನ್ ಮಾಡ್ಬೇಕು, ನಮ್ಮ ಮುಂದಿನ ಎಲೆಕ್ಷನ್ಗೂ ಕೂಡ ಇದು ಹೊಡ್ತಾ ಆಗತ್ತಲ್ಲ. ಈಗ ಲಿಂಗಾಯತ ಮತಗಳು ಒಂದು ವೇಳೆ ಕೈ ಹಿಡಿದ್ರೂ ಕೂಡ 35,000 ಮತಗಳು ಕೂಡ ಕಾಂಗ್ರೆಸ್ಗೆ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಲೆಕ್ಕಾಚಾರಗಳನ್ನ ಹಾಕ್ತಾರೆ. ಈಗ ಸಮರ್ಥ ಶಾಮನೂರು ಗೆದ್ರೆ ಏನೆಲ್ಲ ಆಗತ್ತೆ, ಅಭಿವೃದ್ಧಿ ಕಾರ್ಯಗಳೇ ಫೈನಲಿ ಯಾವುದೇ ಒಂದು ನಾವು ರಾಜ್ಯವನ್ನ ಗಮನಿಸಿದ್ರು ಅಥವಾ ಯಾವುದೇ ಒಂದು ಕ್ಷೇತ್ರವನ್ನ ಗಮನಿಸಿದ್ರು ಕೂಡ ಈ ಒಂದು ಪಕ್ಷ ಅಧಿಕಾರಕ್ಕೆ ಬಂದ್ರೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡ್ತಾರೆ, ನಮಗ್ ಒಳ್ಳೇದಾಗತ್ತಾ ಅಂತಾನೆ ಜನರು ಲೆಕ್ಕಾಚಾರ ಹಾಕೋದು. ಒಂದು ದಾವಣಗೆರೆ ಕ್ಷೇತ್ರ ಆದ್ರೂ ಅಷ್ಟೇ, ಬಾಗಲಕೋಟೆ ಕ್ಷೇತ್ರ ಆದ್ರೂ ಅಷ್ಟೇ. EVM ಮತಪೆಟ್ಟಿಗೆಯಲ್ಲಿ ಅಭ್ಯರ್ಥಿಗಳ ಹಣೆ ಬರಹವನ್ನ ಬರೆದು ಮತದಾರ ಮಹಾಪ್ರಭುಗಳು ಭದ್ರಪಡಿಸಿದ್ದ EVM ಮಷೀನ್ ಅದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಬಹಳ ಮುಖ್ಯವಾಗಿ ಈಗ ರಾಜೇಶ್ ಬಹಳ ಮುಖ್ಯವಾಗಿ ಈಗ ಈ ಒಂದು ದಾವಣಗೆರೆ ಕ್ಷೇತ್ರ ಏನಿದೆ, ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿಗೆ ಆಲ್ರೆಡಿ ಢವ ಶುರುವಾಗಿದೆ. ಏನಾಗತ್ತೆ, ಮುಖ್ಯವಾಗಿ ಮುಸ್ಲಿಂ ಮತಗಳು ನಮ್ಮ ಕೈ ಹಿಡಿದಿದ್ದಾವ ಅಥವಾ ಏನಾದರೂ ಲಿಂಗಾಯತ ಮತಗಳ ಕೈ ಹಿಡಿದಿದ್ದಾವ ಅನ್ನೋ ಲೆಕ್ಕಾಚಾರ ಕೂಡ ಜೋರಾಗಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಸದ್ಯಕ್ಕೆ ಒಂದು ದಾವಣಗೆರೆ ಕ್ಷೇತ್ರದ ಚಿತ್ರಣ ಯಾವ ರೀತಿ ಇದೆ ರಾಜೇಶ್? ಸಾಹಿತ್ಯ ಈಗ ನೀವು ಹೇಳ್ದಂಗೆ ಅಭ್ಯರ್ಥಿಗಳ ಒಂದು ಹೃದಯ ಡವಡವ ಅಂತಾನೆ ಇದೆ. ಯಾಕೆಂದರೆ ಈ ಬಾರಿ ಕಾಂಗ್ರೆಸ್ನವರು ನಾವು ಗೆಲ್ಲಬೇಕು ಅಂತ, ಯಾಕಂದರೆ MP ಕೂಡ ಅಮ್ಮ MP ಇದ್ದಾರೆ, ಅಪ್ಪ ಮಿನಿಸ್ಟರ್ ಇದ್ದಾರೆ, ಹಾಗೆ ಈತ ಮಗ ಕೂಡ MLAಗೆ ಕಂಟೆಸ್ಟ್ ಮಾಡಿದ್ದಾರೆ. ಆದರೆ BJPಯಲ್ಲಿ ಏನಾಗಿದೆ ಅಂದರೆ ಒಂದು ಜನರಲ್ ಕ್ಷೇತ್ರನ ಒಬ್ಬ ST ಸಮುದಾಯದ ಅಭ್ಯರ್ಥಿಗೆ ಕಣಕ್ಕಿಳಿಸಿ ಈ ಬಾರಿ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ಸಲ್ಲಿ ಏನಾಗಿದೆ ಅಂದರೆ ಈ ಒಂದು ಅಲ್ಪಸಂಖ್ಯಾತರ ಕೂಗು ಭಾಳ ಜೋರಾಗಿ ಕೇಳಿ ಬಂದಿತ್ತು. ನಿಮ್ಗೆ ಗೊತ್ತಿದೆ, ಈಗ ಏನು ರಾಜ್ಯದ ಗಮನನೇ ಸೆಳೆದಿತ್ತು. ನಜೀರ್ ಅವ್ರು ಬಂದರು, ನಜೀರ್ ಅಹಮದ್ ಬಂದರು, ಇವ್ರು ಬಂದರು, ಸಾಕಷ್ಟು ಜನ ಇಲ್ಲಿ ಬಂದು ಅಲ್ಪಸಂಖ್ಯಾತರ ಪರವಾಗಿ ಹೋರಾಟ ಮಾಡಿದ್ರು. ಇದ್ರ ನಡುವೆ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಟಿಕೆಟ್ ಪಡೆಯೋದ್ರಲ್ಲಿ ಅಂದರೆ ಶಾನೂರ್ ಸಮರ್ಥ್ ಅವರು ಟಿಕೆಟ್ನ ಪಡೆಯೋದ್ರಲ್ಲಿ ಯಶಸ್ವಿಯಾಗಿದ್ದರು, ಹಾಗೆ ಕಣದಲ್ಲಿ ಇಳಿದಿದ್ದಾರೆ. ಇವತ್ತು ಏನು ಈ BJP ಮತ್ತು ಕಾಂಗ್ರೆಸ್ನ ಎರಡೂ ಅಭ್ಯರ್ಥಿಗಳ ಒಂದು ಹಣೆಬರ ಈ ಒಂದು ಏನು EVMನಲ್ಲಿ ಅಡಗಿತ್ತು. ಈಗ ಯಾರಿಗೆ ಆ ಜಯದ ಮಾಲೆ ಆಗುತ್ತೆ ಅನ್ನೋದನ್ನ, ಮತದಾರರು ಯಾರಿಗೆ ಜಯದ ಮಾಲೆ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಸಾಹಿತ್ಯ. ರಾಜೇಶ್, ದಾವಣಗೆರೆ ದಕ್ಷಿಣ ಅಂದ ತಕ್ಷಣ ಕೇವಲ ಮತದಾರರಲ್ಲಿ ಮಾತ್ರ ರೋಮಾಂಚನ ಆಗೋದಲ್ಲ, ಕೂತ್ಕೊಂಡಿರೋ ನಮಗೂ ಕೂಡ ಒಂದು ತರಹದ ರೋಮಾಂಚನ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನುಕಂಪದ ಅಲೆಗಳು ಎಷ್ಟು ಪ್ರಖರವಾಗಿ ಬೀಸಿದೆ ಅನ್ನೋದು, ಜೊತೆಗೆ ಕಾಂಗ್ರೆಸ್ಸಿಗೆ ಬರಬಹುದಾದ ಅಷ್ಟು ಮತಗಳು ಅಫ್ಸರ್ ಕೊಡ್ಲಿಪೇಟೆ ಪ್ರತಿನಿಧಿಸಿದ್ದ SDPIಗೆ ಎಷ್ಟು ವಿಭಜನೆ ಆಗಿದೆ ಅನ್ನೋದು ಅರ್ಥ ಆಗುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ರಾಜೇಶ್. ಸೈಲ್, ನೀವು ಹೇಳ್ದಂಗೆ ಇದು ಎಲ್ಲರ ಕುತೂಹಲನೂ ಕೇಳಿಸಿದೆ ಅಂತಲೇ ಹೇಳ್ಬೋದು. ಅಫ್ಸರ್ ಕೊಡ್ಲಿಪೇಟೆ ಏನಾಗಿದೆ ಅಂದರೆ ಅಲ್ಪಸಂಖ್ಯಾತರ ಮತಗಳನ್ನ ಖಂಡಿತವಾಗಿ ಒಂದು 30% ಡಿವೈಡ್ ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ವ್ಯಕ್ತಿ ಅಷ್ಟೊಂದು ಓಡಾಟ ನಡೆಸೋದ್ರ ಮೂಲಕ ಪ್ರತಿಯೊಬ್ಬ ಮತದಾರರ ಮನವೊಲಿಸೋ ಒಂದು ಪ್ರಯತ್ನವನ್ನು ಮಾಡಿ ಈ ಬಾರಿ ಕಣದಲ್ಲಿ ಇಳಿದಿದ್ದಾರೆ. ಹಾಗಾಗಿ ಇನ್ನೊಂದೇನೆಂದರೆ ಇದು ಅಲ್ಪಸಂಖ್ಯಾತರು ಅತಿ ಹೆಚ್ಚಾಗಿರ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಮಗೆ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ನವರು ಟಿಕೆಟ್ ಕೊಟ್ಟಿಲ್ಲ. ಹೀಗಾಗಿ SDPIಯಿಂದ ನಾನು ನಿಂತ್ಕೊಂಡಿದ್ದೀನಿ, ನನಗೆ ಮತ ಹಾಕಿ ಅನ್ನೋದ್ರ ಮೂಲಕ ಇಡೀ ಕ್ಷೇತ್ರಾದ್ಯಂತ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ.
ಹೀಗಾಗಿ SDPIನವರು ಯಾವ ರೀತಿ ಡಿವೈಡ್ ಮಾಡ್ತಾರೋ ಅದರ ಮೇಲೆ ಈ ಕಾಂಗ್ರೆಸ್ನ ಅಭ್ಯರ್ಥಿಯ ಭವಿಷ್ಯ ನಿಂತಿದೆ ಅಂತ ಹೇಳ್ಬೋದು. ಹಾಗೆ ಬಿಜೆಪಿಗೆ ತನ್ನದೇ ಆದ ಓಟ್ಗಳು ಇದ್ದೇ ಇರ್ತದೆ. ಆದರೆ ಅಲ್ಪಸಂಖ್ಯಾತರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹಾಕಲ್ಲ ಅನ್ನೋದು ಅವ್ರಿಗಿದೆ. ಹೀಗಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಬಿಜೆಪಿಗೆ ಕೈ ಹಿಡಿತಾರೆ ಅಂತ ಅಂದ್ರೆ ಇಲ್ಲಿ ಅಲ್ಪಸಂಖ್ಯಾತರು ಮತ್ತು ಇನ್ನು ಉಳಿದ ಸಮುದಾಯದವರು ನಮಗೆ ಕೈ ಹಿಡಿತಾರೆ ಅನ್ನೋದು ಇವರ ಅಭಿಪ್ರಾಯ ಆಗಿದೆ. ಹೀಗಾಗಿ ಯಾರಿಗೆ ಜಯದ ಮಾಲೆಯನ್ನು ಹಾಕ್ತಾರೆ ಅನ್ನೋದು ಮಾತ್ರ ಕುತೂಹಲ ಕೇಳಿಸಿದೆ. ಸಾಯಿಲ್, ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು